ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ದೂರು ದಾಖಲಾಗಿದೆ. ಇಡಿ ಹಾಗೂ ಐಟಿಗೆ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು. ದುಡ್ಡನ್ನ ತಗೊಂಡು ಮುಂಬರ್ತಿಯನ್ನ ಕೊಟ್ಟಿದ್ರು ಅಂತ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ರು. ಈಗ ಇಡಿ ಐಟಿಗೆ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮುಂಬರ್ತಿ ನೀಡೋಕೆ ಲಂಚ ಪಡೆದ ಆರೋಪ, ಕೋಟಿ ಕೋಟಿ ಹಣವನ್ನ ಸಿಎಸ್ ಶಾಲಿನಿ ರಜನೀಶ್ ಅವರು ಪಡ್ಕೊಂಡಿದ್ದಾರಂತೆ. ಮುಡಾ ಮಾಜಿ ಆಯುಕ್ತ ನಟೇಶ್ ನೀಡಿದ್ರಂತೆ ಲಂಚ. ಮುಂಬರ್ತಿಗಾಗಿ ಬರೋಬ್ಬರಿ 5 ಬ್ಯಾಗ್ಗಳಲ್ಲಿ ಹಣವನ್ನ ಕೊಟ್ಟಿದ್ದಾರಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಬ್ಯಾಗ್. KA 41C6723 ನಂಬರ್ನ ಕಾರ್ನಲ್ಲಿ ಹಣ ಬಂದಿತ್ತಂತೆ. 5 ಬ್ಯಾಗ್ ಇದ್ದಂತಹ ಒಂದು ಹಣದ ಬ್ಯಾಗ್ ಏನಿದೆ ಈ ಕಾರ್ನಲ್ಲಿ ಬಂದಿತ್ತಂತೆ. ಶಾಲಿನಿ ರಜನೀಶ್ ಕಡೆಯವರಿಗೆ ಹಣ ಕೊಟ್ಟಿದ್ರಂತೆ. ನಟೇಶ್ ಶಾಲಿನಿ ರಜನೀಶ್ ಅವರ ಕಾಲ್ ಲಿಸ್ಟ್ ಅನ್ನ ಪರಿಶೀಲನೆ ಮಾಡಬೇಕು, ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರೆ. ಕಾರ್ನಲ್ಲಿ ನಿಖಿಲ್, ಜಸ್ವಂತ್, ನಟೇಶ್ ಹಾಗೂ ಶಾಲಿನಿ ರಜನೀಶ್ ಅವರು ಬಂದಿದ್ರು. ಇವರೆಲ್ಲ ಕರೆಗಳನ್ನು ನಾವು ಕಾಂಟ್ಯಾಕ್ಟ್ಗಳನ್ನ ಪರಿಶೀಲನೆ ಮಾಡಿದಾಗ, ಕಾಲ್ ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡಿದಾಗ ಈ ವಿಚಾರ ಗೊತ್ತಾಗುತ್ತೆ, ಸತ್ಯ ಹೊರಬರುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಆರೋಪವನ್ನ ಮಾಡ್ತಾರೆ. ಮುಡಾದ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಆರೋಪ, ಮುಂಬರ್ತಿ ಪಡೆದಿರುವಂತಹ ವಿಚಾರ. ಇದರಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಅವರು ಇನ್ವಾಲ್ವ್ ಆಗಿದ್ದಾರೆ. ಅವರು ದುಡ್ಡನ್ನ ಪಡ್ಕೊಂಡು ನಟೇಶ್ ಅವರಿಗೆ ಮುಂಬರ್ತಿಯನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಈಗ ಇಡಿ ಮತ್ತು ಐಟಿ ಇಲಾಖೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಇಡಿ ಮತ್ತು ಐಟಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರಲ್ಲ, ಈ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಏನೆಲ್ಲ ದಾಖಲೆಗಳು ಸ್ನೇಹಮಯಿ ಕೃಷ್ಣ ಬಳಿ ಇದೆಯಂತೆ? ಧನುಶ್ರೀ, ಏನು ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಅವರು ಮೊದಲಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಇದೀಗ ಮೈಸೂರಿನ ಮೂಡದ ಮಾಜಿ ಆಯುಕ್ತ ನಟೇಶ್ ಏನಿದ್ದಾರೆ, ಇವರು ಮುಂಬಡ್ತಿಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸುಮಾರು 1.6 ಕೋಟಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ಅಲ್ಲದೆ ಏನು KA 41C6723 ಕಾರ್ ಏನಿದೆ, ಈ ಕಾರು ಬೆಂಗಳೂರಿನಿಂದ ಬಂದಿದ್ದು. ಸುಮಾರು 9 ಬ್ಯಾಗ್ಗಳಲ್ಲಿ ಹಣವನ್ನು ತಂದಿದ್ರು. ಈ ಹಣವನ್ನ ಶಾಲಿನಿ ರಜನೀಶ್ ಅವರ ಕಡೆಯವರಿಗೆ ಕೊಟ್ಟಿದ್ದಾರೆ ಎನ್ನುವ ಗಂಭೀರವಾದಂತಹ ಆರೋಪವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡಿರುವಂಥದ್ದು. ಜೊತೆಗೆ ಬೆಂಗಳೂರಿನಿಂದ ಬಂದಿದ್ದಂತಹ ಆ ಕಾರ್ನ ಫೋಟೋವನ್ನು ಕೂಡ ಲಗತ್ತಿಸಿರುವಂಥದ್ದು. ಇದು ಹೆಬ್ಬಾಳ ಇರಬಹುದು ಹಾಗೂ ಮೈಸೂರಿನ RTO ಕಚೇರಿಗಳಲ್ಲಿ ಈ ಹಣವನ್ನು ಸಂದಾಯ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಜಶ್ವಂತ್ ಹಾಗೂ ನಿಖಿಲ್ ಎನ್ನುವರಿಗೆ ಸಂದಾಯ ಮಾಡಿದ್ದಾರೆ. ಇವರು ಶಾಲಿನಿ ರಜನೀಶ್ ಕಡೆಯವರು ಎಂಬ ರೀತಿಯಲ್ಲಿ ಅವರು ಆರೋಪವನ್ನು ಮಾಡಿರುವಂಥದ್ದು. ಆದ್ರೆ ಪರ್ಟಿಕ್ಯುಲರ್ಲಿ ಅವರು ಆ ಕಾರು ಬಂದದ್ದು ಹಾಗೂ CCTV ದೃಶ್ಯಗಳು, ಆ ಕಾರ್ ಎಲ್ಲೆಲ್ಲ ಹೋಯ್ತು ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ DB ನಟೇಶ್ ಇರ್ಬೋದು, ಶಾಲಿನಿ ರಜನೀಶ್ ಇರ್ಬೋದು, ನಿಖಿಲ್, ಜಶ್ವಂತ್ ಸೇರಿದ ಅಂದ್ರೆ ಅವ್ರಿಗೆ ಸೇರಿದಂತಹ ಮೊಬೈಲ್ ಏನಿದೆ ಅದನ್ನ 9ನೇ ತಾರೀಕು ಅಂದ್ರೆ 9/2/2026 ದಿನಾಂಕ ಏನಿದೆ ಸಂಪೂರ್ಣ ಕಾಲ್ ಡೀಟೇಲ್ಸ್ ಅನ್ನು ಕೂಡ ಪಡ್ಕೊಳ್ಳಿ, ವಾಟ್ಸ್ಆಪ್ ಕರೆಗಳ ಡೀಟೇಲ್ಸ್ ಗಳನ್ನು ಕೂಡ ಪಡ್ಕೊಳ್ಳಿ. ಇದನ್ನ ಪಡ್ಕೊಂಡ್ರೆ ಸತ್ಯಾಂಶ ಗೊತ್ತಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಆರೋಪನ ಮಾಡಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯದಿಂದ ಕೂಡಿದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಪರ್ಟಿಕ್ಯುಲರ್ಲಿ ಆ ಕಾರ್ನ ಫೋಟೋವನ್ನ ಕೊಟ್ಟು ದೂರರ್ಜಿಯನ್ನ ಇದೀಗ ಅಂದ್ರೆ ಇಷ್ಟು ಹಣವನ್ನ 9ನೇ ತಾರೀಕು ಪಡ್ಕೊಂಡು 13ನೇ ತಾರೀಕು ಅವರು ಮುಂಬರ್ತಿಯನ್ನ ಕೊಟ್ಟಿದ್ದಾರೆ. ಇದು ಮುಂಚೆ ನನಗೆ ಗೊತ್ತಿತ್ತು ಅನ್ನುವ ನಿಟ್ಟಿನಲ್ಲಿ ಆರೋಪನ ಮಾಡಿರುವಂತದ್ದು. ಸದ್ಯ ಇದಕ್ಕೆ ಶಾಲಿನಿ ರಜನೀಶ್ ಅವರು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಇದೀಗ ಆದಾಯ ತೆರಿಗೆ ಇಲಾಖೆಗಿರ್ಬೋದು ಹಾಗೂ ಇಡಿಗೆ ಇದನ್ನ ಆಧರಿಸಿ ತನಿಖೆಯನ್ನ ಮಾಡಿ ಅಂತ ದೂರನ್ನ ಕೊಟ್ಟಿರುವಂತದ್ದು. ಧನುಶ್ರೀ, ಆನಂದ್, ಈಗಾಗಲೇ ಸ್ನೇಹಮಯಿ ಕೃಷ್ಣ ಕಾರ್ನ ಫೋಟೋ, ಕಾರ್ನ ನಂಬರ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಕಾರ್ ಯಾರಿಗೆ ಸೇರಿರೋದು, ಅದ್ರ ಜೊತೆಗೆ ಹೊಸ ಹೆಸರುಗಳು ನಿಖಿಲ್ ಮತ್ತೆ ಜಸ್ವಂತ್ ಅಂತ, ಇವರು ಎಲ್ಲಿ ಅವರು, ಇವರು ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಸೇರಿದವರ, ಹೇಗೆ? ಧನುಶ್ರೀ, ಇದಕ್ಕೆ ಸಂಬಂಧಿಸಿದಂತೆ ಆದ್ರೆ ಆ ಕಾರು ಬೆಂಗಳೂರಿನಿಂದ ಬಂದಿದೆ ಅಂತ ಅಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಅದು DB ನಟೇಶ್ ಅವರಿಗೆ ಸೇರಿದ ಕಾರು ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇದ್ರೆ, ಬಾಡಿಗೆ ಕಾರನ್ನ ಬುಕ್ ಮಾಡ್ಕೊಂಡಿರುವಂತದ್ದು, ಅದು ಅವ್ರಿಗೆ ಗೊತ್ತಿರುವಂತವ್ರದೇ ಕಾರು ಅನ್ನುವ ನಿಟ್ಟಿನಲ್ಲಿ ಆರೋಪ ಮಾಡ್ತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಿಖಿಲ್, ಜಶ್ವಂತ್ ಎನ್ನುವರು ಇಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವರು ಯಾರು ಅಂದ್ರೆ ಯಾರಿಗೆ ತುಂಬಾ ಆಪ್ತರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಅದೇ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿ ಅವರ ಮೊಬೈಲ್ಗಳನ್ನ ವಶಪಡಿಸಿಕೊಳ್ಳಿ, ನಂತರದಲ್ಲಿ ಸತ್ಯಾಸತ್ಯತೆಗಳು ಹೊರಬರುತ್ತೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಸದ್ಯ ಈಗ ಇಡಿ ಆಗಿರ್ಬೋದು ಹಾಗೂ ಆದಾಯ ತೆರಿಗೆ ಇಲಾಖೆಗೆ ದೂರನ್ನ ಕೊಟ್ಟಿದ್ದಾರೆ. ಇದನ್ನ ನಿಜಕ್ಕೂ ಕೂಡ ತನಿಖೆ ಆಗುತ್ತೆ ಅನ್ನುವಂಥದ್ದು ಮುಂದಿನ ಭಾಗ. ಆದ್ರೂ ಕೂಡ ಸ್ನೇಹಮಯಿ ಕೃಷ್ಣ ಅವರ ದೂರನ್ನ ಹಾಗೂ ಅವರು ಕೊಟ್ಟಿರುವಂತಹ ದಾಖಲೆಗಳು, ಕಾರಿನ ಫೋಟೋ ಇರ್ಬೋದು ಎಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ತನಿಖೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಧನುಶ್ರೀ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.